ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ಹ್ಯಾಪಿ ಸಂಡೇ. ಅದಕ್ಕೆ ಹೇಳಿದ್ದು ಸಂಡೇ ಸ್ಪೆಷಲ್ ಏನು ಮಾಡೋದು ಅಂದರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಒಬ್ರಿಗೆ ಬಿರಿಯಾನಿ ಬೇಕು, ಒಬ್ರಿಗೆ ಪೆಪ್ಪರ್ ಡ್ರೈ ಬೇಕು, ಒಬ್ರಿಗೆ ಗ್ರೇವಿ ಬೇಕು ಅಂತ. ಸೊ ನಾನು ಅದಕ್ಕೆ ಯಾರ ಮಾತು ನಾನು ಕೇಳ್ದಿರ ಶಿಸ್ತಾಗೆ ನನಗೇನು ಬೇಕೋ ಅದನ್ನೇ ಮಾಡ್ಕೊತಾ ಇದ್ದೀನಿ. ಕುಷ್ಕಾ ರೈಸ್ ಮಾಡಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿ ಇವತ್ತು. ಅಂದರೆ ಬರೀ ಪೆಪ್ಪರ್ ಚಿಕನ್ ಅಲ್ಲ, ಪೆಪ್ಪರ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಕಡೆ ಕುಷ್ಕಾಗೆ ರೆಡಿ ಆಗ್ತಾ ಇದೆ, ಇಲ್ಲಿ ಪೆಪ್ಪರ್ ಚಿಕನ್ಗೆ. ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವತ್ತು. ಪೆಪ್ಪರು ಚಿಲ್ಲಿ ಎರಡು ಮಿಕ್ಸ್ ಆಗಿ. ರೆಸಿಪಿ ಅಂತ ಏನು ಮಹಾನ್ ಏನಿಲ್ಲ, ಬಿರಿಯಾನಿ ರೆಸಿಪಿನೇ. ಅದಕ್ಕೆ ಚಿಕನ್ ಹಾಕ್ತಾ ಇಲ್ಲ ಅಷ್ಟೇ, ಬರೀ ಕುಷ್ಕಾ. ಆನಿಯನ್, ಈ ಕಡೆನೂ ಆನಿಯನ್ ಫ್ರೈ ಆಗ್ತಿದೆ, ಇಲ್ಲೂ ಆನಿಯನ್ ಫ್ರೈ ಆಗ್ತಿದೆ. ಇದು ಪೆಪ್ಪರ್ ಚಿಕನಿಗೆ. ಅದಕ್ಕೆ ಏನಿದು ಗಾರ್ಲಿಕ್, ಸಾರಿ ಗಾರ್ಲಿಕ್ನ ಜಜ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಇದಕ್ಕೆ. ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಒಂದು ಚಿಲ್ಲಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಅದು ಬ್ರೌನ್ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಇದು ಬ್ರೌನ್ ಆಗಿದ ತಕ್ಷಣ ಜಸ್ಟ್ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಬಿ ಇದು ಕುಷ್ಕಾಗೆ ಯೂಸ್ ಮಾಡ್ಕೊಳ್ತೀನಿ. ಏನು ಸಿಂಪಲ್ ಇವತ್ತು, ಯಾಕಂದರೆ ಕನ್ಫ್ಯೂಸ್ ಮಾಡಿ ಇಟ್ಕೊಳ್ತಾರೆ, ಅದಬೇಕು ಅದಕ್ಕೆ ನನಗೇನು ಇಷ್ಟನೋ ಅದನ್ನೇ, ನನಗೆ ಯಾವ್ದು ಕಂಫರ್ಟಬಲ್, ಯಾವ್ದು ಬೇಗ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾ ಇದ್ದೀನಿ. ಇವಾಗ ಇದು ಸಾಕು, ಇಷ್ಟೇ ಆಗಿದ್ದು. ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಹಾಕೊಂಡಾಗಿದೆ, ಮಿಕ್ಸ್ ಮಾಡಾಗಿದೆ. ಮಮ್ಮಿ ಏನು ಹಾಕ್ತಿದೆ ನೆಕ್ಸ್ಟ್? ಇವಾಗ ಹಲ್ದಿ ಪೌಡರ್ ಸ್ವಲ್ಪ, ಆಮೇಲೆ ಸ್ವಲ್ಪ ಹಾಕಿ. ಇಷ್ಟೇ ಇದಕ್ಕೆ ಹಾಕೋದು. ಇವಾಗ ಲಾಸ್ಟಲ್ಲಿ ಒಂದು ಪೌಡರ್ ಪ್ರಿಪೇರ್ ಮಾಡ್ತೀನಿ, ಅದು ಹಾಕ್ಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಅಷ್ಟೇ. ಇವಾಗ ಇದರಲ್ಲೇ ಫುಲ್ಲು ಅಂದರೆ ಚಿಕನ್ನು 95% ಇದರಲ್ಲೇ ಬೇಯಬೇಕು. ಇಷ್ಟೇ ಇದೆ, ಇದರಲ್ಲಿ ಎಲ್ಲ ಇದೆ. ಇದರಲ್ಲಿ ಖಾರ ಇದೆ, ಶುಂಠಿ, ಬೆಳ್ಳುಳ್ಳಿದು ಫ್ಲೇವರ್ ಇದೆ. ಇನ್ನಿಷ್ಟೇ, ಇದರಲ್ಲೇ ಫ್ರೈ ಆಗಬೇಕಿದು. ಸ್ವಲ್ಪ ಪುದೀನ ಹಾಕ್ಕೊಂಡೆ, ರುಬ್ಬಕ್ಕೂ ಹಾಕಿದ್ದೀನಿ, ಜಸ್ಟ್ ಫ್ಲೇವರ್ಗೆ ಸ್ವಲ್ಪ ಹಾಕ್ಕೊಂಡೆ. ಇವಾಗ ಈ ರುಬ್ಬಿಟ್ಕೊಂಡಿರೋದು ಮಸಾಲೆ, ಇದಕ್ಕೆ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಬ್ರೌನ್ ಕಲರ್ ಬರೋದಕ್ಕೋಸ್ಕರ. ಇದಕ್ಕೆ ಒಂಚೂರು ಧನಿಯಾ ಪುಡಿ ಹಾಕೋತೀನಿ. ಚಿಲ್ಲಿ ಪೌಡರ್ ಹಾಕಾಗಿದೆ, ಹಲ್ದಿ ಒಂಚೂರು, ಆಮೇಲೆ ಬಿರಿಯಾನಿ ಪೌಡರ್ ಒಂದು 1/2 ಸ್ಪೂನ್ ಅಷ್ಟೇ. ನಾನು 2.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಬಾಸುಮತಿ, 1.5 ನಾರ್ಮಲ್ ರೈಸ್. ಆಮೇಲೆ ಇದಕ್ಕೆ ಕರ್ಡ್ ಹಾಕೊಳ್ಳೋಣ. ಆಮೇಲೆ ಒಂಚೂರು ರಾಕ್ ಸಾಲ್ಟ್. ಇದಕ್ಕೆ ಇಷ್ಟು ಮಿಕ್ಸ್ ಮಾಡಿ ರೈಸ್ ಹಾಕ್ಬಿಟ್ಟು 2.5 ಗ್ಲಾಸ್ಗೆ 1/4 ಗ್ಲಾಸ್ ಕಡಿಮೆ ನೀರು ಹಾಕ್ತೀನಿ. ಯಾಕಂದರೆ ಅದೇ 2.5 ಗ್ಲಾಸ್ಗೆ ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕೊಳ್ತೀನಿ. ಯಾಕಂದರೆ ಬಾಸುಮತಿ ಹಾಕಿರೋದ್ರಿಂದ ಸ್ವಲ್ಪ ನೀರದು ಬೇಗ ಕುಕ್ ಆಗುತ್ತೆ ಅದು. ಆಮೇಲೆ ನೀರು ಜಾಸ್ತಿ ಬಿಟ್ಕೊಳ್ಳೋಂಗಾಗುತ್ತೆ, ಮುದ್ದೆ ಆಗೋಗ್ಬಿಡುತ್ತೆ ಅಂತ. ಇವಾಗ ಅಷ್ಟೇ ಇದು. ಈ ಮಸಾಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ.
ಇಂಥ ಬಿರಿಯಾನಿ ಚಿಕನ್ ಐಟಮ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ನಡೆಯುತ್ತೆ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ, ಹಿಂಗಿದ್ರೆ ಈ ಥರ ಕುರ್ಮಾ ಥರ ಆದರೆ, ಈ ಥರ ಟೆಕ್ಸ್ಚರ್ ಇದ್ದರೆ ಅಡುಗೆ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಚಿಕನ್ ಅದೇ ನೀರು ಬಿಟ್ಟು ಈ ನೀರು ಹೇಳ್ಕೊಂಡು ಬಿಡಲಿ. ಒಂದು ಗ್ಲಾಸಷ್ಟು ನೀರು ಹಾಕ್ತೀನಿ ಇದಕ್ಕೆ. ಆದಮೇಲೆ ಅದೊಂದು ಪೌಡ್ರು ಇವಾಗ ಮಾಡ್ತೀನಿ ನಾನು. ಆ ಪೌಡ್ರು ಹಾಕ್ಬಿಟ್ರೆ ಮುಗೀತಿದ್ದು. ಬಾಸುಮತಿ ಮತ್ತು ನಾರ್ಮಲ್ ರೈಸ್ನ ಒಂದು ಗ್ಲಾಸ್ ಬಾಸುಮತಿ, ಮಿಕ್ಕಿದ್ದು ನಾರ್ಮಲ್ ರೈಸ್ 1.5 ಗ್ಲಾಸ್ ಹಾಕಿ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಬ್ಬರು ತುಂಬಾ ಡಿಸ್ಟರ್ಬ್ ಮಾಡೋದಕ್ಕೆ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ ಬಂದು. ಎಷ್ಟು ಹೇಳಿದ್ರು ಕೇಳಲ್ಲ. ಒಂದು ಸ್ವಲ್ಪ ಆ ಕಡೆ ಇರಮ್ಮ ಅಂತಂದರೆ ಮುನ್ಸ್ಕೊಂಡು ಹೋಗಿ ರೂಮಲ್ಲಿ ಹೋಗಿ ಬಾಕ್ಲಾಕೊಂಡ್ಬಿಡೋದು. ನೋಡಕ್ಕೆ ಇಷ್ಟ ಅಲ್ಲ, ವಿಡಿಯೋಲಿ ಬರೋಕ್ಕೆ ಇಷ್ಟ. ಇನ್ನೇನು ಮತ್ತೆ ಕಪ್ಪು ಕಲರ್ ಅಕ್ಕಿ ತೆಗೆದು ರೈಸ್ ಹಾಕೊಂಡಿದ್ದೀನಿ. ಇದು ಒಂದು ಸತಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 4.25 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದೇನು ಪಾನಿಪುರಿದು ನೀರು, ಪಾನಿ ಅನ್ಕೋಬೇಡಿ, ಮಿಕ್ಸಿ ಜಾರ್ ತೊಳೆದಿರೋದು. ನಾನು ವೇಸ್ಟ್ ಮಾಡಲ್ಲ ಹಂಗೆ, ನಾನೆಲ್ಲ ಯಾರೂ ಮಾಡಲ್ಲ ಹಂಗೆ, ಎಲ್ಲರೂ ಮಿಕ್ಸಿ ಜಾರ್ನ ತೊಳೆದೇ ಹಾಕೋದು, ಅದೇ ಟೇಸ್ಟು ಅಂತ. ಇದೊಂದ್ಸತಿ ಕಲಸಿ ಬಿಟ್ಬಿಡೋಣ. ಆಮೇಲೆ ಚಿಕನ್ನಿಗೆ 1 ಗ್ಲಾಸ್ ನೀರು ಹಾಕ್ಬಿಡ್ತೀನಿ. ನಾನು ಏನಿದ್ದಂಗೆ ಇವಾಗ ಆ್ಯಕ್ಚುಲಿ ಇದು ಆಗ್ಬಿಡಿದೆ 50%. ಇನ್ನೊಂದು ಗ್ಲಾಸ್ ನೀರು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ. ಇದು ಫುಲ್ಲು ನೀರು ಡ್ರೈ ಆದಮೇಲೆ ಪೌಡ್ರ್ ಹಾಕ್ಬಿಡ್ತೀನಿ. ಇವಾಗ ಆ ಚಿಕನ್ನಿಗೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನ್ಸ್ ಧನಿಯಾ ಯೂಸ್ ಮಾಡ್ಕೋಬೋದು ಅಂತ. ಮತ್ತು ಸೋಂಪು ಇದು ಬರುತ್ತಲ್ಲ ಗ್ರೀನ್ ಕಲರ್ದು, ಅದೊಂದು ಸ್ವಲ್ಪ ಅಷ್ಟೇ, ಇಷ್ಟೇ. ಆಮೇಲೆ ಒಂಚೂರು ಇದಕ್ಕೆ ಜೀರಿಗೆ, ಆ್ಯಕ್ಚುಲಿ ಹೋಲ್ ಪೆಪ್ಪರ್ ಹಾಕ್ಬೇಕು ಇದಕ್ಕೆ. ಜೀರಿಗೆ 1-2 ಸ್ಪೂನ್ಸು. ಫುಲ್ ಉಂಡೆ ಪೆಪ್ಪರ್ ಬರುತ್ತಲ್ವ, ಫುಲ್ ಹೋಲ್ ಪೆಪ್ಪರ್ ಕಾರ್ನ್ಸು ಅದು ಹಾಕಬೇಕು. ಬಟ್ ನಮ್ಮ ಮನೇಲಿ ಪೆಪ್ಪರ್ ಹೋಲ್ ಪೆಪ್ಪರ್ ತೊಗೊಂಬನ್ನಿ ಅಂದರೆ ಪೆಪ್ಪರ್ ಪೌಡ್ರು ತೊಗೊಂಬಂದಿದ್ದಾರೆ. ಇವಾಗ ಇಲ್ಲ ನಂಗೆ ಪೆಪ್ಪರೇ ಬೇಕು ಅಂದರೆ ಇದೇ ಆಗುತ್ತೆ ಮಾಡ್ಬೋದು ಅಂತಾರೆ. ಪೆಪ್ಪರ್ ಪೌಡ್ರು ನಮ್ಮ ಮನೆಯಲ್ಲೇ ಇದೆ. ಸೊ ಇದನ್ನು ಒಂದು ಅರೋಮಾ ಬರೋವರೆಗೂ ಫ್ರೈ ಮಾಡಿ ಇದನ್ನು ಪೌಡ್ರ್ ಮಾಡಿಬಿಟ್ಟು ಆ ಚಿಕನ್ನಿಗೆ ಲಾಸ್ಟಲ್ಲಿ ಉದುರಿಸ್ಬಿಡೋದಷ್ಟೇ. ಬಟ್ ನೀವು ಹಾಕ್ಬೇಕಾದ್ರೆ ಆ ರೌಂಡು ಫುಲ್ ಬರೋ ಪೆಪ್ಪರೇ ಹಾಕಿ ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕಿ, ದರ ಏನಂತ ಅದಕ್ಕೆ ತರಿ ಪೌಡ್ರ್ ಮಾಡಿಬಿಟ್ಟು ಹಾಕಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಪೆಪ್ಪರ್ ಪೌಡ್ರೇ ಹಾಕಿ ಮಾಡ್ತೀನಿ. ಏನು ಮಾಡೋದು, ಫ್ಲಾಪ್ ಅನಿಸುತ್ತೆ ಡಿಶ್. ಇವಾಗ ಇದನ್ನು ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕ್ಬಿಟ್ಟು ಸಿಗ್ತೀನಿ. ಅದು ಕುದೀತಾ ಇದೆ, ಅದು ಮುಚ್ಚಿಟ್ಬಿಟ್ಟು ನಿಮಗೆ ರೈಸ್ ಆದಮೇಲೆ ಹೇಳ್ತೀನಿ. ಮತ್ತು ಇದು ಪೌಡ್ರ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ. ಅರೋಮಾ ಚೆನ್ನಾಗಿ ಬರೆದಿದ್ದು ಫ್ರೈ ಮಾಡಬೇಕು. ಇವಾಗ ಇದಾಗೋಗಿದೆ ಆಗಲೇ. ಇವಾಗ ಪೌಡ್ರು ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಪೆಪ್ಪರ್ ಪೌಡ್ರು ಹಾಕಬೇಕಾಗಿತ್ತು, ನಾವು ಸಮಾಧಾನನೇ ಇಲ್ಲ ಪೆಪ್ಪರ್ ಹಾಕದೇ ಇರೋದು. ಇದರಲ್ಲೇ ಪೆಪ್ಪರ್ ಪೌಡ್ರು ಹಾಕಿದ್ದೆ ನಾನು. ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತಷ್ಟೇ. ಫುಲ್ಲು ಡ್ರೈ ಮಾಡಿಬಿಟ್ರೆ ಬೇಕಾದರೆ ಕರಿ ಲೀವ್ಸು ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು ಇದಕ್ಕೆ. ಇಷ್ಟೇ ಇದು. ಅದು ಆ ಪೌಡ್ರ್ ಹಾಕಿದ ತಕ್ಷಣ ಸ್ಮೆಲ್ ಸಕ್ಕತ್ತಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕಿದೆ. ಇವಾಗ ಹೆಂಗಿರು ಸೈಡ್ಸ್ ಎಲ್ಲ ಫುಲ್ಲು ಆಯಿಲ್ ಬಿಟ್ಬಿಟ್ಟಿದೆ, ಆಗೋಗಿದೆ ಇದು. ಇನ್ನೊಂದು 2 ಮಿನಿಟ್ಸು ಅದು ಹಾಕಿರೋ ಪೌಡರ್ ಫುಲ್ಲು ಚಿಕನ್ ಒಳಗಡೆ ಅದ್ರದ್ದು ಫ್ಲೇವರ್ ಇನ್ಫ್ಯೂಸ್ ಆಗಲಿ, ಅಲ್ಲಿವರೆಗೂ ಮುಚ್ಚಿಡೋದು. ಐ ಥಿಂಕ್ ಆಗಿದೆ ಇದು, ನೋಡು
ಅಯ್ಯೋ ನನಗೆ ಶಕ್ತಿ ಇಲ್ಲ. ಅದೇ ಬೆಂದಿಲ್ವಾ? ಬೆಂದಿದೆ ಆ್ಯಕ್ಚುಲಿ, ತುಂಬ ಹೊತ್ತಿಂದ ಮಾಡ್ತಾಯಿದ್ದೆ. ಆಗಿದೆ ಅಲ್ಲ? ಆಗಿದೆ ಅಲ್ಲ, ಆ ಸ್ಪೂನಲ್ಲಿ ಮುರಿಯೋಕ್ಕಾಗ್ತದೆ ಅಷ್ಟೇ. ನನ್ನ ಕೈ ಇದೆ ಆಗ್ತಿಲ್ಲ, ಆಗೋಗಿದೆ ಅದು. ನಾವು ಎಷ್ಟು ಟಯರ್ಡ್ ಸುಸ್ತಾಗ್ಬಿಟ್ಟಿದ್ದೀವಿ ಅಂದರೆ ಆ ಚಿಕನ್ನು ಮುರಿಯೋಕೆ ಶಕ್ತಿ ಇಲ್ಲ. ಹಂಗೆ ನಮ್ಮ ಮನೇಲಿ ನಾವು ಬೇಕಾಗಿದ್ದು ತಂದ್ಕೊಟ್ಟಿಲ್ಲ ಅಂದರೆ ನಮ್ಗೆ ಹಿಂಗೆ ಎಲ್ಲ ನೋಟಂಕಿಗಳು ಸ್ಟಾರ್ಟ್ ಆಗೋದು. ಅಮ್ಮ ನಮ್ಮದೇ ನೋಟಂಕಿ ಹೇಳ್ತಾ ಇರೋದು, ನಿಂದು ಹೇಳ್ತಿಲ್ಲ. ನನಗೇನೆ ಆ್ಯಕ್ಚುಲಿ ನನಗೆ ಅಡುಗೆ ಮಾಡ್ಬೇಕಾದ್ರೆ ಪ್ರಾಪರಾಗಿ ಏನೇನು ಹಾಕಬೇಕು ಅದೆಲ್ಲ ಇರಲೇಬೇಕು. ಒಂದಕ್ಕಿಂತ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಅಂಥದ್ದೇ ಬೇಕು. ನನಗಿಲ್ಲಾಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಇವಾಗ ಇದಕ್ಕೆ ಪೆಪ್ಪರ್ ಮನೇದು ಹಾಕಿಲ್ಲಲ್ಲ, ನನಗದು ಅನ್ಸಲ್ಲ ಇದು ಸರಿಯಾಗಿ ಬಂದಿದೆ ಅಂತ. ಬಟ್ ಸ್ಮೆಲ್ಲೇನೋ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಆಲ್ಮೋಸ್ಟ್ ಡನ್. ತಿನ್ನಬೇಕು. ಇನ್ನೂ ಅದೇ ರಿಗ್ರಿಟ್ಟು ಮನೇದು ಪೆಪ್ಪರ್ ಇರಬೇಕಾಗಿತ್ತು ಅಂತ. ಇಲ್ಲಿ ರೈಸು ರೆಡಿ ಇದೆ, ವಿಷಲ್ ಆಗಿದೆ. ಇನ್ನು ಪ್ಲೇಟಿಂಗ್ ಮಾಡೋದು ಒಂದೇ ಬಾಕಿ. ನಾನು ಪ್ಲೇಟಿಂಗ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಇದು ರೆಡಿ ಇದೆ. ಒಂದ್ಸತಿ ನೋಡ್ಬಿಡ ಕುಷ್ಕ ರೈಸ್. ಅಯ್ಯೋ ಏನೂ ಇಲ್ಲ, ಇದಕ್ಕೆ ಮಮ್ಮಿ ಡ್ಯಾಡಿ ನೋಡಿ. ಮಮ್ಮಿ ಡ್ಯಾಡಿ ಯಾರೂ ಇಲ್ಲ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ. ಸೊ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ನಿಮಿಷ ಟೇಬಲ್ಗಳು ಕರ್ಕೊಂಡು ಹೋಗ್ಬೇಕು. ಸರ್ಪ್ರೈಸ್ ಇದೆ ಒಂದು. ಏನು ಸರ್ಪ್ರೈಸ್ ಇದೆ? ಅದೇ ಏನು? ಏನೋ ಪ್ಯಾಕೇಜಿಂಗ್ ಓಪನ್ ಮಾಡ್ತಾರೆ, ಬನ್ನಿ. ಇಲ್ಲೇ ತಗೊಂಬಾತ. ಸೊ ಸಂಡೇ ವ್ಲಾಗ್ ಇದು. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾನೊಂದು ಇಯರಿಂಗ್ಸ್ನ ಆರ್ಡರ್ ಮಾಡಿದ್ದೆ. ಶರೀರು ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿದೆ. ಅವಳು ನೋಡಿಲ್ಲ ಏನಿಲ್ಲ, ಹಾಗೆ ಹೇಳ್ತಾರೆ ಚೆನ್ನಾಗಿದೆ. ನಾನು ಅದು ಬುಕ್ ಮಾಡಿದ್ರು. ಇರು ಇಟ್ಕೋ. ಇದು ವೆರಿ ನೈಸ್. ಫಸ್ಟ್ ನಾನು ಹಾಕೊಂಡು ಟ್ರೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ರೆಡಿಯಾಗಿದೆ ಕುಷ್ಕ, ಪೆಪ್ಪರ್ ಡ್ರೈ ಮತ್ತು ಸಲಾಡ್ಗೆ ಕುಕ್ಕುಂಬರ್. ನಮ್ಮ ಮೇಡಮು ಊಟ ತಿನ್ನೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲರದು ಊಟ ಆಯಿತು. ಇವಾಗ ನಾನು ನನ್ನ ಮಗಳು ಲಾಸ್ಟು ಅವಳಿಗೆ ತಿನ್ಸೋಣ. ನಮ್ಮ ತನ್ವಿನೇ ರಿವ್ಯೂ ಹೇಳ್ತಾಳೆ. ಎಲ್ಲರೂ ಹೇಳಾಯಿತು, ಇವಾಗ ನಮ್ಮ ತನ್ವಿ ಹೇಳ್ತಾಳೆ. ನೀನು ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ಕೊಡ್ಬೇಡ. ತಿಂದಿದ್ದು ಫಸ್ಟ್ ಹೇಳು. ಸೂಪರ್. ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ಯಮ್ಮಿ ಅಲ್ವಾ? ಚೆನ್ನಾಗಿದೆ. It's gone. ಅದಕ್ಕಿಂತ ಸೂಪರ್. ಹಾಯ್, ಏನದ ಎಲ್ಲರಿಗೂ ಸಂಡೇ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.